625ಕ್ಕೆ 591 ಅಂಕಗಳನ್ನ ಪಡೆದಿದ್ದೇನೆ. ನೀವು 8ನೇ ತರಗತಿ ಆದ್ಮೇಲೆ ಮುಂದೆ ನೀವು ಇನಾಮಗಳು ಹೋಗೋದು ಅಂತ ಹೇಳ್ತಿದ್ರ. ಅಂದ್ರೆ ಅಲ್ಲಿ ಹೋಗೋಕೆ ಕಾರಣ ಮೇಡಮ್, ನಿಮ್ ಸ್ಟಡಿ ಲೈಫ್ ಅಲ್ಲಿ ಬಂದಾಗ ನಿಮ್ ಫ್ಯಾಮಿಲಿ ಯಾವ ತರ ಸಪೋರ್ಟ್ ಇತ್ತು ಅಂತ ಹೇಳಿ? ನಾನು ಎಷ್ಟು ಗಂಟೆಗೆ ಎದ್ದು ಓದ್ಬೇಕಂತ ಹೇಳಿ ಮಕ್ಕೊಂಡ್ರ ಅಷ್ಟು ಗಂಟೆಗೆ ಎಬ್ಬಿಸ್ತಿದ್ರ. ನೀವು ಸ್ಟಡಿ ಬಿಟ್ಟು ವಾಪಸ್ ನಿಮ್ಮ ಎಷ್ಟೋ ಆಕ್ಟಿವಿಟಿ ಯಾವ್ದು ಮೇಡಮ್? ಯಾವ್ದು ಬಹಳ ನಿಮ್ಗೆ ಫೇವರೇಟ್ ಹಾಬಿ ಆಗಿದ್ದು? ಅತಿ ನಿಮ್ಗೆ ಡಿಫಿಕಲ್ಟ್ ಅಂತ ಸಬ್ಜೆಕ್ಟ್ ಯಾವ್ದು ನಿಮ್ಗೆ? ನಾನು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು. ನಿಮಗೆ ಮುಂದೆ ಗೌರ್ಮೆಂಟ್ ಇಂದ ಫೆಸಿಲಿಟಿ ಬಗ್ಗೆ? 8th ಒಳಗೆ NMMS ಪಾಸ್ ಆಗಿದ್ದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ 5 ಗಂಟೆಗೆಲ್ಲ ಹೇಳ್ತಿದ್ದೆ. ಒಂದೆರಡು ಕ್ವಶನ್ ಪೇಪರ್ ಮುಗ್ದು ಅಂತಂದ್ರೆ ಮತ್ತೆ ನಮ್ಗ LB ಅಂತಂದು ಒಂದು ಬುಕ್ಲೆಟ್ ಟೈಪ್ ನಮ್ ಸ್ಕೂಲ್ ಒಳಗ ಅದನ್ನ ಗೌರ್ಮೆಂಟ್ ಇಂತ್ರ ಕೊಟ್ಟಿದ್ರ. ಎಕ್ಸಾಮ್ 1 ವೀಕ್ ಬಿಫೋರ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಪ್ರಿಪರೇಷನ್ ಅಂತ ಬಿಟ್ಟು, ಅವಾಗ ನಿಮ್ ತರ ಯಾವ ತರ ನೀವು ಸ್ಟಡಿ ಪ್ಲಾನ್ ಮಾಡ್ತಿದ್ರಿ ಅಂತ ಹೇಳಿ? ನಿಮ್ಮ ಸ್ಕೂಲ್ ಲೈಫ್ ಅಲ್ಲಿ ಬೆಸ್ಟ್ ಟೀಚರ್ ಅಂತ ಯಾರು? ಅವ್ರು ಅಷ್ಟು ಮಾಡ್ಯಾರಂದ್ರೆ ನಾನು ಅಷ್ಟು ಸ್ಕೋರ್ ಮಾಡಬೇಕಾ? ಒಂದೇ ಕ್ವಶನ್ ಕೇಳ್ತೀವಿ, ಅದಕ್ಕೆ ನೀವು ಒಂದೇ ವರ್ಡ್ ಅಲ್ಲಿ ಆನ್ಸರ್ ಹೇಳ್ಬೇಕಾಗುತ್ತೆ. ನಿಮ್ಮ ಊರಿಂದ ಬೇರೆ ಊರಿಗೆ ನೀವು ಸ್ಕೂಲ್ ಕಲಿಯಕ್ಕೆ ಹೋಗ್ತಿದ್ರೆ ನಿಮ್ಗೆಲ್ಲ ಬಸ್ ಫೆಸಿಲಿಟಿ ಆಗಿರೋದು, ನಿಮ್ಮ ಹಳ್ಳಿ ಸೌಕರ್ಯಗಳು ಅಂದ್ರೆ ಅವ್ರಕ್ಕಿಂತ 1 ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಬೇಕಂತಂದ. ಬೆಸ್ಟ್ ಮೂಮೆಂಟ್ ಅಂತಂದ್ರ ನಮ್ಮ ಹೈಸ್ಕೂಲ್ ಒಳಗ ಮೇಡಮ್ ನಿಮಗೆ ಸ್ಪೆಷಲ್ ಮೂಮೆಂಟ್ ಅಂದ್ರೆ ಯಾವ್ದು? SLC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಹೇಳೋದಾದ್ರೆ ಕ್ಯಾಮ್ರಾ ಹಾಕೊಂಡು ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿಯಿಂದ ಒತ್ತಡ ಹಾಕಿಲ್ಲ. ಅವ್ರು ಏನ್ ನೌಕರಿ ತಗೋತಾನಂತಾರಲ್ಲ ಅಲ್ಲಿ ಮಟ್ಟ ನಾವು ಕಲಿಸ್ತೀವ್ರಿ ಸರ್. ಮಗಳ ಬಗ್ಗೆ ಕೊನೆಯದಾಗ ಮಾತು ಹೇಳಿದ್ರೆ ವೀಕ್ಷಕರಿಗೆ ಕೊನೆ ಮಾತು ನೋಡಿದ್ರೆ ಅವ್ರಿಗೆ ನಾವು ಹೀಗೆ ಬರ್ಬೇಕು, ಹೀಗೆ ಮಾಡ್ಬೇಕು ಅನ್ನೋ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ಒಳ್ಳೆ ಕೆಲಸ.